ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು, ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಇದನ್ನು ಕೆಲವೇ ನಿಮಿಷದಲ್ಲಿ ಕೇಂದ್ರದ ಮಾಜಿ ಸಚಿವರು, ವಿಜಯಪುರ ನಗರದ ಜನಪ್ರಿಯ ಶಾಸಕರು, ಕರ್ನಾಟಕದ ಯೋಗಿ, ಕರ್ನಾಟಕದ ಮುಖ್ಯಮಂತ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆದಷ್ಟು ಬೇಗ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿಮಾನಿಗಳು ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ JCP ಅವರಿಗೆ ವಿನಂತಿ ಏನಂದ್ರೆ ಸ್ವಲ್ಪ ಮೇಲ್ಗಡೆ ಸರ್ವಿಸ್ ವೈರ್ ಅನ್ನ ನೋಡಿಕೊಂಡು ತಮ್ಮ JCP ಅನ್ನ ಚಲಾಯಿಸಬೇಕಾಗಿ ವಿನಂತಿ. ಎಲ್ಲ JCP ಅವರಿಗೆ ವಿನಂತಿ ಏನಂದ್ರೆ ಮೇಲ್ಗಡೆ ಸರ್ವಿಸ್ ವೈರ್ ಅನ್ನ ನೋಡಿಬಿಟ್ಟು JCP ಅನ್ನ ನಿಧಾನವಾಗಿ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲ JCP ವಾಹನ ಚಾಲಕರು ಮೇಲ್ಗಡೆ ಸರ್ವಿಸ್ ವೈರ್ ಅನ್ನ ನೋಡಿಕೊಂಡು ನಿಧಾನವಾಗಿ JCPಗಳನ್ನ ಮುಂದೆ ತೆಗೆದುಕೊಂಡು ಹೋಗಬೇಕು. ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ
ಈಗ ನಮ್ಮ ವಿಜಯಪುರದ ಜನಪರ ಶಾಸಕರು, ಕೇಂದ್ರದ ಮಾಜಿ ಸಚಿವರು, ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಯತ್ನಾಳ್ ಅವರು ಬಂದು ನಮ್ಮನೆಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಇಡೀ ಸಮಾಜದ ಪರವಾಗಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ನಾವು ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡಿ ಮೀಸಲಾತಿ ಹೋರಾಟಗಾರರ ಪರವಾಗಿ ಪಂಚ ಪುಷ್ಪಾರ್ಚನೆಯನ್ನ ಇವತ್ತು ಪಂಚಮುಖ ರುದ್ರಾಕ್ಷಿಯನ್ನ ಹಾಕೋದ್ರ ಮೂಲಕವಾಗಿ ಯತ್ನಾಗೌಡರು ನಾವು ಮಾಡಿದೀವಿ. ಈಗ ಮತ್ತೋರ್ವ ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಮನಬಳಿ ಮನೆತನದ ಅಪ್ಪುಗೌಡರು ಹಾಗೂ ಈ ಒಂದು ಬೃಹತ್ ಪಂಚ ಪುಷ್ಪಾರ್ಚನೆಯ ಈ ರ್ಯಾಲಿಗೆ ಯಾವ ರೀತಿಗೆ ಇದನ್ನ ಪುಷ್ಪಾರ್ಪಣೆ ಮಾಡ್ಬೇಕಂದಾಗ, ಇಲ್ಲ ಇದು 12ನೇ ತಾರೀಕು ವಿವೇಕಾನಂದ ಜಯಂತಿ ಐತಿ, 12 JCB ತಂದು ಪುಷ್ಪಾರ್ಪಣೆ ಮಾಡ್ಬೇಕಂತ ಹೇಳಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದೋಗಡಿಗೆ ಅವರು ಇವತ್ತು 12 JCB ವಿಶ್ವಗುರು ಬಸವಣ್ಣ, ಸಿದ್ದೇಶ್ವರ ಅಪ್ಪಾಜಿಯವರು, ಶಿವಯೋಗಿ ಸಿದ್ದರಾಮೇಶ್ವರರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರ ಈ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಿ ಮೈಸೂರಿಂದ ರಾಣಿ ಚೆನ್ನಮ್ಮನ್ನೇ ತರಿಸಿ ಇವತ್ತು ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸ ಮಾಡಿದ ಕೀರ್ತಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದುಗಡಿಗೆ ಅವರು ಸಲ್ಲುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂಧುಗಳೇ, ಮೊನ್ನೆ 9ನೇ ತಾರೀಕು ಈ ಒಂದು ಕಂಚಿನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತೆ ಹಿನ್ನೆಲೆಗಳಿಗೆ ಬಹಳಷ್ಟು ಜನರ ಶ್ರಮ ಇದೆ. ಆ ಶ್ರಮದ ಪರಿಣಾಮವಾಗಿ ಮೊನ್ನೆ 9ನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚೆನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು. ಅವತ್ತೇ ನಾವೆಲ್ಲರೂ ಸಹ ಭಾಗವಹಿಸಬೇಕಾಗಿತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನು ಯಾವ ಕಾರಣಕ್ಕೂ ಹಂಚಿಕೆ ಮಾಡುದು ಅಂತ ಹೇಳಿ ಸ್ವಾಭಿಮಾನದಿಂದ ನಾವೆಲ್ಲರೂ ಸಂಕಲ್ಪನ ತೊಟ್ಟಿದ್ವಿ. ಆ ಸ್ವಾಭಿಮಾನಕ್ಕೋಸ್ಕರವಾಗಿ ನಾ ಎಷ್ಟೇ ಒತ್ತಡ ಬಂದಾಗೂ ಸಹ ಅನಿವಾರ್ಯವಾಗಿ ಸರ್ಕಾರದವರು ಗೌರವ ಕೊಡ್ಲಿ, ಸಮಾಜ ವತಿಯಿಂದ ನಾವೆಲ್ಲರೂ ಮತ್ತೊಂದಿನ ಹೋಗಿ ಮಾಲಾರ್ಪಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಪ್ರಯತ್ನವಾಗಿ ಪಂಚಮಸಾಲಿ ಸಮಾಜ ಬಾಂಧವರಂತಂದ್ರೆ ಏನಾದ್ರೂ ಒಂದು ಸಂಕಲ್ಪ ತೊಟ್ರೆ, ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಯಾರೇ ಇರಲಿ, ಏನಾದ್ರು ಸಂಕಲ್ಪ ಕೊಟ್ರೆ ಆ ಸಂಕಲ್ಪವನ್ನು ಗಟ್ಟಿಗೊಳಿಸ್ತೇವೆ ಅನ್ನೋದನ್ನ ನಾವು ನೀವು ಎಲ್ಲರೂ ಸಹ ಮಾಡಿ ತೋರಿಸಿದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಒಟ್ಟು ಸಹಸ್ರಾರು ಸಂಖ್ಯೆಯ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಚೆನ್ನಮ್ಮನ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ, ನೀವೆಷ್ಟು ಸ್ವಾಭಿಮಾನಗಳನ್ನ ಇವತ್ತು ನೀವೆಲ್ಲರೂ ಸಹ ತೋರಿಸ್ಕೊಟ್ಟಿದ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮೊನ್ನೆ ನಡೆದಂತ 9ನೇ ತಾರೀಕು ನಡೆದಂತ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರಣವಾಳರವರು ಬಂದಂತ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಇವತ್ತು ನಿಮಗೆ ನಮ್ಮ ಬುಕಾಣಿ ಅವರು ಮತ್ತು ಮುಖಾರ್ಜರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ನಡೆದಂತಹ 9ನೇ ತಾರೀಕು ಕಾರ್ಯಕ್ರಮಕ್ಕೆ ಆ ಪ್ರತಿಷ್ಠಾನ ಸಮಿತಿ ಅಧ್ಯಕ್ಷರಾದ ಉಮೇಶ್ ಕೋಳ್ಕುಳ ಆಗಿರ್ಬೋದು, ನಮ್ಮ ಉಪಾಧ್ಯಕ್ಷರಾದ PS ಆಗಿರ್ಬೋದು, ಒಟ್ಟಾರೆ ಸಮಿತಿ ಎನ್ನುವಂಥದ್ದನ್ನ ಅದ್ರ ಮಾಡಿದ ಕೀರ್ತಿ ವಿಜಯಪುರ ಜನಕ್ಕೆ ಸಲ್ಲುತ್ತೆ, ವಿಜಯಪುರ ನಾಗರಿಕರಿಗೆ ಸಲ್ಲುತ್ತೆ ಎನ್ನುವಂತ ಮಾತು ಹೇಳಿಕೆ ಇಚ್ಛೆ ಪಡ್ತಾ, ನಾವು 3-4 ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು BM ಪಾಟೀಲ್ ಆಗಿರ್ಬೋದು, ನಮ್ಮ ಸಿಟಿ ಅಧ್ಯಕ್ಷರು ಬುಕಾಣರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು 50 ಮಂದಿ ಕೂಡಿ ಮಾಲಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಂದವರು ಇಲ್ಲ ಅಪ್ಪರೆ 12ನೇ ತಾರೀಕು ನಾನು 12 JCB ತರ್ತೇನೆ. JCB ಅಂದ್ರೆ ಬಸವನಗೌಡರಿಗೆ ಬಹಳ ಪ್ರೀತಿ, ವಿಜಯಪುರದವ್ರಿಗೆ ಬಹಳ ಪ್ರೀತಿ. ಹಾಗಾಗಿ 12ನೇ ತಾರೀಕು JCB ಇಂದ ಮಾಡೋಣ. ಆ JCB ಮುಂದಿನ 2028ಕ್ಕೂ JCB ಮೂಲಕವಾಗಿನೇ ಕರ್ನಾಟಕದ ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕನಸನ್ನು ಕಾಣಿರ್ತಕ್ಕಂಥ ಚೆನ್ನಮ್ಮನ ರಾಜ್ಯ ಏನಿತ್ತು, ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು, ಈ ಮದಕರ ನಾಯಕರ ರಾಜ್ಯ ಏನಿತ್ತು,
जो हिंदू नाम का नहीं वो किसी के पास का नहीं। बोलो जय श्री राम। डीजे सूरज निकलेगा, कमल खिलेगा, और बीजेपी सूरज निकलेगा, कमल खिलेगा, ओनली बीजेपी गुरु बीआरपी श्री अटल बिहारी वाजपेयी जी। Everybody say, भारत माता की जय। बाणाचा काही आणि मताची जाती आहे, तलवारीची गरज नाही, डोळ्याचा जाग आहे। स्वतःसाठी नसला तरी हिंदू धर्मासाठी जीव आहे आणि हीच